ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನೋಡಿ, ಇವತ್ತಿನ ವಿಡಿಯೋದಲ್ಲಿ ಒಂದು ಹೋಲ್ಡರ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ಬೇಕಿತ್ತಾಯ್ತಾ. ಅಂದರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಏನು ಅಂದರೆ ಈ ಸ್ಯಾರಿ ಮತ್ತು ಪಂಚೆ, ರೇಷ್ಮೆ ಪಂಚೆಗಳು ಅದಕ್ಕೆಲ್ಲ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕಾಗುತ್ತೆ. ಎಡ್ಜಸ್ ಅಲ್ವಾ, ಪೈಪಿಂಗಿಂದ ಫೋಲ್ಡಿಂಗ್ ಕೇಳ್ತಾರೆ. ಅಂಥ ಟೈಮ್ಗಳಲ್ಲಿ ಈ ಹೋಲ್ಡರು ತುಂಬ ಹೆಲ್ಪ್ ಆಗುತ್ತೆ ಆಯಿತಾ. ನೋಡಿ, ಇದೇನೇ ಆ ಹೋಲ್ಡರು. ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ. ಇದು ಪೈಪಿಂಗ್ ಹೋಲ್ಡರ್ ಆಯಿತಾ. ಇದನ್ನು ನೀವು ನನಗನ್ಸಿದ ಮಟ್ಟಿಗೆ ಹೈ ಸ್ಪೀಡ್ ಮಿಷಿನ್ ಏನಿದೆ ಅದಕ್ಕೆ ನೀವು ಯೂಸ್ ಮಾಡ್ಬೋದು. ಗೊತ್ತಿಲ್ಲ, ನಾರ್ಮಲ್ ಡಬಲ್ ಶಟಲ್ ಮಿಷಿನ್ಗೂ ಯೂಸ್ ಮಾಡ್ಬೋದಾ ಏನೋ ಅಂತ ಗೊತ್ತಿಲ್ಲ ಅಷ್ಟಾಗಿ. ಬಟ್ ಹೈ ಸ್ಪೀಡ್ ಮಿಷಿನ್ಗೆ ಖಂಡಿತ ವರ್ಕ್ ಆಗುತ್ತೆ. ನೋಡಿ, 5 mm ಇದರಲ್ಲಿ ಏನು 3 mm, 4 mm, 5 mm, 7 mm ವರ್ಗೂ ಸಿಗುತ್ತೆ ನಿಮಗೆ. ನೀವು ನೋಡಿಕೊಂಡು ತೊಗೋಬೋದು. ನಾನಿಲ್ಲಿ ನಾರ್ಮಲಾಗಿ ಯಾವಾಗಲೂ ಸೀರೆ ಅಥವಾ ಪಂಚೆ ಎಡ್ಜಸ್ಟ್ ಸ್ಟಿಚ್ ಮಾಡೋದಕ್ಕೆ ಯೂಸ್ ಮಾಡೋದು. ಹಾಗಾಗಿ 5 mm ಸಾಕಾಗುತ್ತೆ ಅಂತ ಹೇಳಿ ನಾನು 5 mm ತೊಗೊಂಡಿದ್ದೀನಿ. ನೋಡಿ, ಇಲ್ಲಿ ಸ್ಕ್ರೂ ಬರುತ್ತಲ್ವ, ಈ ಸ್ಕ್ರೂನ ರಿಮೂವ್ ಮಾಡಿ ಮತ್ತು ಈ ಹೋಲ್ಡರ್ನ ಇಟ್ಟು ಮತ್ತು ಸ್ಕ್ರೂನ ಟೈಟ್ ಮಾಡ್ಕೊಳ್ಳಿ. ಈ ರೀತಿ ಟೈಟ್ ಮಾಡ್ಕೊಳ್ತೀನಿ. ಇವಾಗ ನಾನು ನಿಮಗೆ ಒಂದು ಸ್ಯಾರಿನ ಸ್ಯಾಂಪಲ್ ಸ್ಟಿಚ್ ಮಾಡಿ ತೋರಿಸ್ತೀನಿ ಆಯಿತಾ, ಯಾವ ರೀತಿ ಬರುತ್ತೆ ಅಂತ ಹೇಳಿ. ಮತ್ತು ಇದ್ರ ಪ್ರೈಸ್ ಬಂದು 250 ರುಪೀಸು. ಸ್ವಲ್ಪ ಕಾಸ್ಟ್ಲಿನೇ ಅಂತ ಅನ್ನಿಸ್ತು, ಆದ್ರೂ ಕೂಡ ತುಂಬ ಯೂಸ್ ಆಗುತ್ತೆ ಅಂತ ಹೇಳಿ ಬೈ ಮಾಡಿದ್ದೀನಿ ಅಷ್ಟೇ. ನಾನಿವಾಗ ಸ್ಯಾರಿ ತೊಗೊಂಡಿದ್ದೀನಿ. ಇದು ಸ್ಯಾರಿಗೆ ರೆಡಿ ಕುಚ್ಚು ಬರುತ್ತಲ್ವ, ಅದನ್ನು ಸ್ಟಿಚ್ ಮಾಡಬೇಕು. ನೋಡಿ, ನಾನಿವಾಗ ಇದರಲ್ಲೇ ಸ್ಟಿಚ್ ಮಾಡ್ಕೊಳ್ತೀನಿ. ಈ ರೀತಿ ಸ್ವಲ್ಪ ಈ ರೀತಿ ನೋಡಿ, ನಾವು ಪೈಪಿಂಗಿಗೆ ಯಾವ ರೀತಿ ಕೊಡ್ತೀವಿ ನೋಡಿ ಅದೇ ರೀತಿಯಾಗಿ ಕೊಡಬೇಕು. ನೋಡಿ, ನಾನು ಕೂಡ ಫಸ್ಟ್ ಟೈಮು ಟ್ರೈ ಮಾಡ್ತಾಯಿದ್ದೀನಿ. ನೋಡೋಣ ಹೇಗೆ ಬರುತ್ತೆ ಅಂತ ಹೇಳಿ. ನೋಡಿ, ಈ ರೀತಿ ಸ್ವಲ್ಪ ಫೋಲ್ಡ್ ಮಾಡಿ ಈ ರೀತಿ ಕೊಟ್ಟು ನೀವು ಸ್ಟಿಚ್ ಮಾಡಬೇಕಾಗುತ್ತೆ. ಸ್ವಲ್ಪ ನಾವು ಪೈಪಿಂಗಿಗೆ ಯಾವ ರೀತಿ ಫೋಲ್ಡ್ ಮಾಡಿ ಕೊಡ್ತೀವಿ ನೋಡಿ ಅದೇ ರೀತಿಯಾಗಿ ಕೊಟ್ಟರೆ ನೀಟಾಗಿ ಬರುತ್ತೆ. ನೋಡಿ, ನಿಮಗೆ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಲ್ವಾ, ನೋಡಿ ಈ ರೀತಿ ನೀಟಾಗಿ ಬರುತ್ತೆ. ಅಂದರೆ ತುಂಬ ಚೆನ್ನಾಗಿದೆ ಇದು ಹೋಲ್ಡರು. ಅಂದರೆ ಸ್ವಲ್ಪ 250 ರೂಪಾಯಿ ಜಾಸ್ತಿ ಆಯಿತು, ಬಟ್ ತಲೆನೋವು ಇರೋದಿಲ್ಲ ಸ್ಟಿಚ್ ಮಾಡುವಂಥ ಟೈಮಲ್ಲಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ, ಒಂದೇ ಸಮನಾಗಿ ಬಂದಿದೆ. ಎಲ್ಲೂ ಕೂಡ ಅಂದರೆ ಸೈಡ್ ಸ್ಟಿಚ್ ಬರೋದಾಗಲಿ ಸೈಡ್ಗೆ ಹೋಗೋದಾಗಲಿ ಆಗಿಲ್ಲ. ಸ್ವಲ್ಪ ಸ್ಟಾರ್ಟಿಂಗ್ ನೀವು ಸ್ಟಿಚ್ ಮಾಡುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ನೋಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ.